ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಶೀಲಾ ಶಂಕಿಸಿ ಪತ್ನಿಯನ್ನ ಮಚ್ಚಿನಿಂದ ಕೊಚ್ಚಿ ಹತ್ಯೆಗೈದ ಪತಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಲ್ಲೂರು ಕೆ ಗ್ರಾಮದಲ್ಲಿ ನಡೆದಂತ ಘಟನೆ ಇದಾಗಿದೆ. ಸಿದ್ದಮ್ಮ ನಾಯ್ಕೊಡಿ 30 ವರ್ಷದ ಮೃತ ದುರ್ದೈವಿ ಪತ್ನಿಯಾಗಿದ್ದಾರೆ. ಭೂತಾಳಿ ನಾಯ್ಕೊಡಿ ಕೊಲೆ ಮಾಡಿ ಎಸ್ಕೇಪ್ ಆದ ಆರೋಪಿ ಪತಿಯಾಗಿದ್ದಾನೆ. ಹೊಲಕ್ಕೆ ಹೋಗೋಣ ಬಾ ಅಂತ ಬೈಕ್ ಮೇಲೆ ಕರೆದೊಯ್ದು ಮಧ್ಯ ಮಾರ್ಗದಲ್ಲಿ ಹತ್ಯೆಯನ್ನ ಮಾಡಿದ್ದಾನೆ. ಮಚ್ಚಿನಿಂದ ಕೊಚ್ಚಿ ಸ್ಥಳದಿಂದ ಪರಾರಿಯಾದ ತೀವ್ರ ರಕ್ತಸ್ರಾವದಿಂದ ಸಿದ್ದಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅನೈತಿಕ ಸಂಬಂಧ ವಿಚಾರವಾಗಿ ಕುಡಿದು ಬಂದು ಮನೆಯಲ್ಲಿ ಭೂತಾಳಿ ಆಗಾಗ ಗಲಾಟೆ ಕೂಡ ಮಾಡ್ತಿದ್ದ ಅಂತ ತಿಳಿದು ಬಂದಿದೆ. ಇನ್ನು ಊರಿನ ಹಿರಿಯರೆಲ್ಲರೂ ಹಲವು ಬಾರಿ ನ್ಯಾಯ ಪಂಚಾಯಿತಿ ಮಾಡಿ ತಿಳಿ ಹೇಳಿ ಕಳಿಸಿದ್ರು. ಇನ್ನು ನಿನ್ನೆ ಜಮೀನಿಗೆ ಕರೆದೊಯ್ಯುವ ನೆಪದಲ್ಲಿ ಮಾರ್ಗ ಮಧ್ಯೆ ಕೊಚ್ಚಿ ಕೊಲೆಗೈದಿದ್ದಾನೆ ಪತಿ. ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಎಸ್ಪಿ ಅಡೂರು ಶ್ರೀನಿವಾಸಲು ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಆರೋಪಿ ಪತಿ ಬಂಧನಕ್ಕೆ ಬಲಿ ಬೀಸಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಎಸಿನು ನಂಜನಗೂಡಿನಲ್ಲಿ ವಿದ್ಯುತ್ ಖಾಸಗೀಕರಣದ ವಿರುದ್ಧ ಸಿಡಿದೆದ್ದ ಅನ್ನದಾತರು. ನಂಜನಗೂಡಿನ ಚೆಸ್ಕಾಂ ಕಚೇರಿ ಮುತ್ತಿಗೆ ಹಾಕಿದ್ದಾರೆ ರೈತರು. ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಭರ್ಜರಿ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಚೆಸ್ಕಾಂ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಒಟ್ಟುಗೂಡಿದ್ದಾರೆ ನೂರಾರು ರೈತರು. 15 ಜಿಲ್ಲೆಗಳ ವಿದ್ಯುತ್ ವಲಯವನ್ನ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಲು ಹೊರಟಿರುವಂತಹ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಲಾಭದ ದಂಧೆಗಾಗಿ ಸಾರ್ವಜನಿಕ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಬಾರದು ಎಂದು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದರೆ ಸರ್ಕಾರಗಳು ಮಾರಾಟ ಮಾಡಲು ಹೊರಟಿವೆ ಎಂದು ವಿದ್ಯಾಸಾಗರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿದ್ಯುತ್ ಖಾಸಗೀಕರಣದಿಂದಾಗಿ ಲಕ್ಷಾಂತರ ರೈತರ ಐಪಿ ಸೆಟ್ಗಳು, ಪಂಪ್ ಸೆಟ್ಗಳು ಹಾಗೂ ಹಳ್ಳಿಗಳಿಗೆ ಸಿಗ್ತಿರುವಂತಹ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಕಂಟಕ ಎದುರಾಗಲಿದೆ. ಅಷ್ಟೇ ಅಲ್ಲದೆ ಸರ್ಕಾರಿ ಸಂಸ್ಥೆಗಳನ್ನ ನಂಬಿರುವ ಲಕ್ಷಾಂತರ ಉದ್ಯೋಗಿಗಳು ಖಾಸಗಿ ಕಂಪನಿಗಳ ಗುಲಾಮರಾಗಬೇಕಾಗುತ್ತೆ. ಈಗಾಗಲೇ ಉದ್ಯೋಗ ನೀಡುವಲ್ಲಿ ವಿಫಲರಾಗಿರುವಂತಹ ಸರ್ಕಾರ ಈಗ ಸಾರಿಗೆ ಹಾಗೂ ವಿದ್ಯುತ್ ಇಲಾಖೆಗಳನ್ನು ಕೂಡ ಖಾಸಗಿಯವರಿಗೆ ವಹಿಸುತ್ತಿರುವುದು. ತಕ್ಷಣವೇ ಈ ನಿರ್ಧಾರ ಕೈ ಬಿಡದಿದ್ರೆ ಮುಂಬರುವ ದಿನಗಳಲ್ಲಿ ಸರ್ಕಾರವನ್ನ ಮೂಲೆಗುಂಪು ಮಾಡುವುದು ಖಚಿತ ಎಂದು ಅನ್ನದಾತರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಮುಖ್ಯ ಕೈ ಹಾಕಿರುವುದು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಲಾಭಕ್ಕೋಸ್ಕರ ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ವಿದ್ಯುತ್ ಖಾಸಗೀಕರಣ ಆಗಲು ಬಿಡುವುದಿಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಾರಿಕೊಳ್ಳಲು ಬಿಡುವುದಿಲ್ಲ. ಅಗತ್ಯ ವಸ್ತು ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ಅಗತ್ಯಕ್ಕೋಸ್ಕರ ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ಲಾಭಕ್ಕೋಸ್ಕರ ವಿದ್ಯುತ್ ಅನ್ನು ಮಾರಿಕೊಳ್ಳಲು ಬಿಡುವುದಿಲ್ಲ. ವಿದ್ಯುತ್ ಖಾಸಗೀಕರಣ ಆಗಲು ಬಿಡುವುದಿಲ್ಲ. ಜನ ಮುಖ್ಯಮಂತ್ರಿ ಬದಲಾವಣೆ ಆಗೋದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾಯಿದ್ರು. ಯಾರೇ ಆದರೂ ಸ್ವಾಗತ. ಆದರೆ ಇದೇ ಸಂದರ್ಭದಲ್ಲಿ 15 ಜಿಲ್ಲೆಗಳ ವಿದ್ಯುತ್ ಪ್ರಸರಣವನ್ನು ಖಾಸಗಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವರಿಗೆ ಕೊಡೋಕ್ಕೆ ಒಂದು ತೀರ್ಮಾನವನ್ನು ಮಾಡಿ ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಕೇಳಿರೋಂಥದ್ದು. ಈಗಾಗಲೇ ಇದರ ವಿರುದ್ಧ ನಂಜನಗೂಡಿನಲ್ಲಿ ದೊಡ್ಡ ಚಳುವಳಿ ಮೊದಲೇ ಆಗಿತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಇದ್ದಾಗ ನಂಜನಗೂಡು ತಾಲೂಕಿನ ರೈತ ನೇತಾರರಾದ ತಾಂಡಪುರ ರಾಮೇಗೌಡ, ಹಳ್ಳಿದಿಡ್ಡಿ ರಘುಪತಿ ನಾಯ್ಕ ಮತ್ತು ದೇಬೂರು ದೈತಯ್ಯನವರು, ಬಿಳಿಗೆರೆ ಶಿವಣ್ಣ, KR ನಗರದಲ್ಲಿ ಕರ್ಮವೀರ ಮತ್ತು ಪ್ರಿಯಾಪಟ್ಟಣದ ತಾಲೂಕು ಅಧ್ಯಕ್ಷ ಕಂಟ್ರಾಗಲ್ಲ
ಹೇಳ್ತಾರೆ. ನೀವು ಟಾಟಾ ಪವರ್ ಕಂಪ್ನಿಯವ್ರು ಕೊಟ್ಟರೆ ಆ ಥರ ಎಳ್ಕೊಳಕ್ಕಾಯ್ತದ? ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು. ನಿಮ್ಮನ್ನು ಇವತ್ತು ಹಳ್ಳಿಗಳನ್ನ ಬಿಡ್ಸೋಕ್ಕೆ ಈ ವ್ಯವಸ್ಥೆ ಮಾಡ್ತಾ ಇರೋಂಥದ್ದು, ಹಳ್ಳಿಯನ್ನು ಬರೆದು ಮಾಡೋಕ್ಕೆ ಮಾಡ್ತಾ ಇರೋಂಥದ್ದು, ರೈತರಿಗೆ ತೊಂದರೆ ಕೊಟ್ಟು ಭೂಮಿಯನ್ನು ಕಿತ್ಕೊಂಡು ಅದನ್ನು ಬಂಡವಾಳ ಸಾಯಿ ಕೊಡೋ ಅಂಥ ವ್ಯವಸ್ಥಿತ ಹುನ್ನಾರ ಇದು. ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪ್ನಿಯವ್ರಿಗೆ ನಮ್ಮ ವಿದ್ಯುತ್ ಪ್ರಸರಣವನ್ನು ನಿಲ್ಲಿಸಬಾರ್ದು. ಇದರಿಂದ ನಮ್ಮ ರಾಜ್ಯದ ಲಕ್ಷಾಂತರ ರೈತರುಗಳು ಕೂಡ, ರೈತರ ಮಕ್ಕಳು ಓದಿರೋರು ಯಾರು ಇದ್ರಿ ಅವರು ಕೂಡ ಮೀಸಲಾತಿ ವಂಚಿತರಾಯ್ತಿರಿ. ಈಗಾಗಲೇ ಏನು ಪ್ರೈವೇಟ್ ಏಜೆನ್ಸಿಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಮೀಸಲಿಲ್ಲ. ಇವತ್ತು ಲಕ್ಷಾಂತರ ಜನ AEE, JE, AE, MB ಎಲ್ಲ ಕೂಡ ಆಗಿದ್ದಾರೆ. ನಮ್ಮ ಬಡವ್ರ ಮಕ್ಕಳು, ದಲಿತರ ಮಕ್ಕಳು, ಶೋಷಿತರ ಮಕ್ಕಳು. ಆದರೆ ಇದು ಸರ್ಕಾರದ ಸ್ವಾಮ್ಯದಲ್ಲಿರೋದಕ್ಕೆ. ನಾಳೆ ಖಾಸಗಿ ಆದರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಉದ್ಯೋಗ ಕೂಡ ಸಿಗೋದಿಲ್ಲ, ಉದ್ಯೋಗ ಕೂಡ ನಷ್ಟ ಆಯ್ತವೆ. ಇವೆಲ್ಲ ನಮ್ಮ ಉದ್ಯೋಗದ ಹಕ್ಕನ್ನು ಕಸ್ಕೊಳ್ಳೋಂಥ ಕೆಲಸ, ನಮ್ಮ ಮೂಲಭೂತ ಹಕ್ಕನ್ನು ಕಲ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಇಂಧನ ಮಂತ್ರಿಗಳೇ, ನಿಮಗೆ ಇಡೀ ರಾಜ್ಯದ ರೈತ ಕುಲ ಎಚ್ಚರಿಕೆ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಆಗಬಾರ್ದು. ಆದರೆ ಇಡೀ ರಾಜ್ಯದಲ್ಲಿ ದೊಡ್ಡ ರೈತ ಕ್ರಾಂತಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪ್ರಸಕ್ತ ಶೈಕ್ಷಣಿಕ ಸಾಲಿನ ಉಚಿತ ವಿದ್ಯಾರ್ಥಿ ಬಸ್ ಪಾಸಿಗಾಗಿ ಇಂದಿನಿಂದ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭವಾಗಿದೆ. ಈ ಕುರಿತು ಸಾರಿಗೆ ಇಲಾಖೆಯು ಈಗಾಗಲೇ ಸ್ಪಷ್ಟ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು, ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಜೂನ್ 12ರಿಂದಲೇ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ ಅಡಿಯಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ ಇರುವುದರಿಂದ ಹೆಣ್ಣು ಮಕ್ಕಳು ಪ್ರತ್ಯೇಕವಾಗಿ ಬಸ್ ಪಾಸ್ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂತಹ ಈ ನೂತನ ಉಚಿತ ಬಸ್ ಪಾಸ್ ಸೌಲಭ್ಯವು ಕೇವಲ ಗಂಡು ಮಕ್ಕಳಿಗೆ ಅನ್ವಯಿಸಲಿದ್ದು, ಅವರು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಿ ಪಾಸ್ ಪಡೆದುಕೊಳ್ಳಬೇಕಾಗುತ್ತೆ. ಇನ್ನು ಈಗಾಗಲೇ ಹಣ ನೀಡಿ ಪಾಸ್ ಪಡೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಮುಂದಿನ 15 ದಿನಗಳಲ್ಲಿ ಹಣ ಮರುಪಾವತಿ ಮಾಡಲಾಗುವುದೆಂದು ಇಲಾಖೆ ಕೂಡ ತಿಳಿಸಿದೆ. ಇದಕ್ಕಾಗಿ ಸರ್ಕಾರ ಒಟ್ಟು 86,86,25,000 ರೂಪಾಯಿ ಹಣವನ್ನು ಈಗಾಗಲೇ 4 ಸಾರಿಗೆ ನಿಗಮಗಳಿಗೆ ಬಿಡುಗಡೆ ಕೂಡ ಮಾಡಿದೆ. ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ ಯಾವುದೇ ಸೈಬರ್ ಸೆಂಟರ್, ಬೆಂಗಳೂರು 1, ಕರ್ನಾಟಕ 1 ಅಥವಾ ನಾಡ ಕಚೇರಿಗಳ ಮೂಲಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಒಂದು ಪಾಸ್ ಪಡೆಯಲು ಬೇಕಾಗಿರುವಂತಹ ದಾಖಲೆಗಳು ಈ ರೀತಿಯಾಗಿವೆ: ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಶಾಲಾ ಕಾಲೇಜು ಪ್ರವೇಶಾತಿ ರಸೀದಿ, ವಿದ್ಯಾರ್ಥಿಯ ಇತ್ತೀಚಿನ 2 ಪಾಸ್ಪೋರ್ಟ್ ಅಳತೆಯ ಫೋಟೋಗಳು. ಮುಖ್ಯವಾಗಿ ಆನ್ಲೈನ್ ಅರ್ಜಿಯ ಪ್ರತಿಯಲ್ಲಿ ವಿದ್ಯಾರ್ಥಿ ಓದುತ್ತಿರುವಂತಹ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಂದ ಕಡ್ಡಾಯವಾಗಿ ಸಹಿ ಮತ್ತು ಅಧಿಕೃತ ಸೀಲ್ ಅನ್ನು ಹಾಕಿಸಿಕೊಂಡಿರಬೇಕು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು, ಮುಂದಿನ ಕೆಲ ದಿನಗಳ ಕಾಲ ವಿವಿಧ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪ್ರಮುಖವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ವರುಣನ ಅಬ್ಬರ ಜೋರಾಗಲಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಜಿಲ್ಲೆಗಳಿಗೆ ಈಗಾಗಲೇ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ಗಂಟೆಗಳಲ್ಲಿ ಭಾರಿ ಅತಿ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಇದ್ದು, ಈ ಭಾಗಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸಲಿದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ. ಇನ್ನು ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗುವಂತ ಸಾಧ್ಯತೆ ಇರುವುದರಿಂದ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಇಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಹೆಚ್ಚಾಗಿದ್ದು, ಉಳಿದಂತೆ ಬಾಗಲಕೋಟೆ, ಬೆಳಗಾವಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ. ಮಲೆನಾಡು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕೊಡಗು ಮತ್ತು ಕೋಲಾರ ಜಿಲ್ಲೆಗಳಲ್ಲಿಯೂ ಕೂಡ ಭಾರಿ ಮಳೆಯ ಮುನ್ಸೂಚನೆ ಇದ್ದು, ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಬಹುತೇಕ ಭಾಗಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು, ಸಾಧಾರಣ ಮಳೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಭಾಗಗಳಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿ ಕೂಡ ಬೀಸಲಿದೆ. ಭಾರಿ ಮಳೆ ಮತ್ತು ಗಾಳಿಯ ಮುನ್ಸೂಚನೆ ಇರುವುದರಿಂದ ಸಾರ್ವಜನಿಕರು ಮತ್ತು ರೈತರು ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯಲು ಹಾಗೂ ಹಳೆಯ ಕಟ್ಟಡ, ವಿದ್ಯುತ್ ಕಂಬಗಳ ಬಳಿ ನಿಲ್ಲದಂತೆ ಈಗಾಗಲೇ ಹವಾಮಾನ ಇಲಾಖೆ ಸೂಚನೆ ನೀಡಿದೆ.
ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಗ್ಯಾಂಗ್ಸ್ಟರ್ ಡ್ರಾಮಾ ಸಿನಿಮಾ ಓಜಿ ಮೂಲಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನ ಅತ್ಯಂತ ಸ್ಟೈಲಿಶ್ ಆಗಿ ಬೆಳ್ಳಿ ಪರದೆ ಮೇಲೆ ತೋರಿಸಿ ಅಭಿಮಾನಿಗಳಿಗೆ ಭರ್ಜರಿ ರಸದೌತಣ ನೀಡಿದ್ದಾರೆ ನಿರ್ದೇಶಕ ಸುಜಿತ್ ಅವರು. ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸಿದ ಈ ಸಿನಿಮಾ ಸ್ವತಃ ಪವನ್ ಕಲ್ಯಾಣ್ ಅವರಿಗೂ ಕೂಡ ಭಾರಿ ಖುಷಿ ಕೊಟ್ಟಿತು. ಒಂದ್ ವೇಳೆ ಒಳ್ಳೆಯ ಲೈನ್ ಸಿಕ್ಕರೆ ಸಿಕ್ವೆಲ್ ಮಾಡಲು ಕೂಡ ಸಿದ್ಧ ಎಂದು ಪವನ್ ಕಲ್ಯಾಣ್ ಅವರು ಆಗ್ಲೇ ಆಸಕ್ತಿ ತೋರಿಸಿದ್ರು. ಅಂದಿನಿಂದಲೂ ಕೂಡ ಫ್ಯಾನ್ಸ್ ಓಜಿ 2 ಅಪ್ಡೇಟ್ಸ್ಗಾಗಿ ಕಾದು ಕುಳಿತಿದ್ದಾರೆ. ಪವನ್ ಕಲ್ಯಾಣ್ ಸದ್ಯ ರಾಜಕೀಯದಲ್ಲಿ ಸಂಪೂರ್ಣ ಬ್ಯುಸಿ ಆಗಿದ್ರು ಕೂಡ ಸಿನಿಮಾ ಬಂದೇ ಬರುತ್ತೆ ಎಂಬ ನಂಬಿಕೆಯಲ್ಲಿ ಅಭಿಮಾನಿಗಳಿದ್ರು. ಇನ್ನು ಇದಕ್ಕೆ ಪೂರಕವೆಂಬಂತೆ ಪವನ್ ಕಲ್ಯಾಣ್ ಅವರ ಸ್ವಂತ ಪ್ರೊಡಕ್ಷನ್ ಹೌಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಿಗ್ ಹಿಂಟ್ ನೀಡಿದೆ. ನಿರ್ದೇಶಕ ಸುಜಿತ್ ಸದ್ಯ ವಿದೇಶದಲ್ಲಿದ್ದು ಅವರು ಮರಳಿದ ತಕ್ಷಣವೇ ಪವನ್ ಕಲ್ಯಾಣ್ ಅವರೊಂದಿಗೆ ಓಜಿ 2 ಚಿತ್ರದ ಶೂಟಿಂಗ್ ಟೈಮ್ಲೈನ್ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎಂದು ಪ್ರೊಡಕ್ಷನ್ ಹೌಸ್ ತಿಳಿಸಿದೆ. ಈ ಸುದ್ದಿ ಹೊರಬೀಳ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿದೆ. ಕೆಲವರಂತೂ ಸಿನಿಮಾ ಈ ವರ್ಷವೇ ಶುರುವಾಗಬಹುದು ಎಂದು ಲೆಕ್ಕಾಚಾರ ಕೂಡ ಹಾಕ್ತಿದ್ದಾರೆ. ಇನ್ನು ಪವನ್ ಕಲ್ಯಾಣ್ ಅವರಿಗೆ ಸಿನಿಮಾಕ್ಕಿಂತ ಹೆಚ್ಚಾಗಿ ರಾಜ್ಯದ ಕಲ್ಯಾಣ ಮತ್ತು ರಾಜಕೀಯ ಕೆಲಸಗಳೇ ಮೊದಲ ಆದ್ಯತೆಯಾಗಿವೆ. ಅದರಲ್ಲಂತೂ ಆಂಧ್ರ ಪ್ರದೇಶದಲ್ಲಿ ಶೀಘ್ರದಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರಲಿದ್ದು ಪೂರ್ಣ ಪ್ರಮಾಣದಲ್ಲಿ ಶೂಟಿಂಗ್ಗೆ ಡೇಟ್ಸ್ ಕೊಡುವುದು ಸದ್ಯಕ್ಕೆ ಅಸಾಧ್ಯವಾಗಿದೆ. ಸುಜಿತ್ ಅವರ ಮುಂದಿನ ಪ್ರಾಜೆಕ್ಟ್ ನಿರ್ದೇಶಕ ಸುಜಿತ್ ಕೇವಲ ಪವನ್ ಕಲ್ಯಾಣ್ ಅವರಿಗಾಗಿ ಕಾಯುತ್ತಾ ಕೂತಿಲ್ಲ. ಅವರು ಈಗಾಗಲೇ ನ್ಯಾಚುರಲ್ ಸ್ಟಾರ್ ನಾನಿ ಜೊತೆ ಕೂಡ ಬ್ಲಡಿ ರೋಮಿಯೋ ಎಂಬ ದೊಡ್ಡ ಬಜೆಟ್ ಚಿತ್ರವನ್ನು ಕೂಡ ಅಧಿಕೃತವಾಗಿ ಲೈನ್ ಅಪ್ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಮಿಟ್ಮೆಂಟ್ ಕೂಡ ಆಗಿದೆ. ಇನ್ನೊಂದೆಡೆ ಪವನ್ ಕಲ್ಯಾಣ್ ಅವರು ಮುಂದಿನ ದಿನಗಳಲ್ಲಿ ನಿರ್ದೇಶಕ ಸುರೇಂದರ್ ರೆಡ್ಡಿ ಜೊತೆಗೂ ಕೂಡ ಸಿನಿಮಾ ಮಾಡುವುದಾಗಿ ಮಾತನ್ನ ಕೊಟ್ಟಿದ್ದಾರೆ. ಇನ್ನು ಸುಜಿತ್ ಅವರು ವಿದೇಶದಿಂದ ಬಂದ ನಂತರ ಇಬ್ಬರು ಕೂತು ಸ್ಕ್ರಿಪ್ಟ್ ಫೈನಲ್ ಮಾಡಬೇಕಾಗಿದೆ. ಪವನ್ ಕಲ್ಯಾಣ್ ಬಿಡುವಿನ ವೇಳೆಯಲ್ಲಿ ಶೂಟಿಂಗ್ ಮಾಡಲು ಒಪ್ಪಿಕೊಂಡ್ರು ಕೂಡ ಅವರ ಲಭ್ಯತೆಯ ಆಧಾರದ ಮೇಲೆ ಚಿತ್ರೀಕರಣ ತಡವಾಗುತ್ತಾ ಸಾಗುವ ಸಾಧ್ಯತೆ ಹೆಚ್ಚಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಡಿಕೆ ಶಿವಕುಮಾರ್ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರನ್ನ ಆಡಳಿತಾತ್ಮಕ ವಿಷಯಗಳ ಸಲುವಾಗಿ ಭೇಟಿಯಾಗಲಿದ್ದಾರೆ. ಇನ್ನೊಂದೆಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾದ ಹಲವು ಹಿರಿಯ ಮತ್ತು ಕಿರಿಯ ಶಾಸಕರು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟು ತೀವ್ರ ಲಾಬಿ ನಡೆಸುತ್ತಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ಬಾರಿ ಸಂಪುಟದಲ್ಲಿ ಹೊಸ ಹಾಗೂ ಯುವ ಶಾಸಕರಿಗೆ ಹೆಚ್ಚಿನ ಅವಕಾಶ ನೀಡಬೇಕು ಎಂಬ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗ್ತಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಇಂದು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಬರಲಿರುವ ಅವರು ಅಲ್ಲಿಂದ 130 ಕಿಲೋಮೀಟರ್ ದೂರದಲ್ಲಿರುವಂತಹ ಕೊಲ್ಲೂರಿಗೆ ಜೀರೋ ಟ್ರಾಫಿಕ್ ಮೂಲಕ ರಸ್ತೆ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ದೇವಸ್ಥಾನ ತಲುಪಿ ವಿಶೇಷ ಪೂಜೆ ಸಲ್ಲಿಸಿ 3:30ಕ್ಕೆ ನಿರ್ಗಮಿಸಲಿದ್ದಾರೆ. ಬಳಿಕ ಸಂಜೆ 5 ಗಂಟೆಗೆ ಮಂಗಳೂರು ವಿಮಾನ ನಿಲ್ದಾಣದಿಂದ ಚೆನ್ನೈಗೆ ವಾಪಸ್ಸಾಗಲಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಮುಂಬರುವ ಮಳೆಗಾಲದಲ್ಲಿ ಅತಿವೃಷ್ಟಿ ಮತ್ತು ಕೃಷ್ಣಾ ನದಿ ಪ್ರವಾಹ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ತಾಲೂಕಾಡಳಿತ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದು ಆಯಾ ಗ್ರಾಮಗಳಿಗೆ ನೇಮಕಗೊಂಡಿರುವ ನೋಡಲ್ ಅಧಿಕಾರಿಗಳು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಬೇಕೆಂದು ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಕಾಗವಾಡ ಪಟ್ಟಣದ ವಿದ್ಯಾಸಾಗರ್ ಸಭಾಭವನದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಮಹತ್ವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ನದಿ ತೀರದ 8 ಗ್ರಾಮಗಳು ಸಂಪೂರ್ಣ ಹಾಗೂ 5 ಗ್ರಾಮಗಳು ಭಾಗಶಃ ನೆರೆಗೆ ತುತ್ತಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಜನರನ್ನ ಸುರಕ್ಷಿತವಾಗಿ ಸ್ಥಳಗಳಿಗೆ ಸ್ಥಳಾಂತರಿಸಲು ಅಗತ್ಯ ದೋಣಿಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. ಚಾಲ್ತಿಯಲ್ಲಿರುವ 8 ದೋಣಿಗಳಲ್ಲಿ ತಾಂತ್ರಿಕ ದೋಷವಿರುವ 3 ದೋಣಿಗಳನ್ನು ತಕ್ಷಣ ದುರಸ್ತಿ ಮಾಡಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಗಾಳಿ ಮಳೆಗೆ ಉರುಳುವ ಮರಗಳು, ಶಿಥಿಲಾವಸ್ಥೆಯ ಮನೆಗಳ ಗುರುತಿಸುವಿಕೆಗೆ ಹಾಗೂ ಸಾಂಕ್ರಾಮಿಕ ರೋಗ ತಡೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಕೂಡ ನೀಡಿದ್ದಾರೆ. ಇನ್ನು ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ರಶ್ಮಿ ಜಕಾತೆ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸುಣ್ಣತ್ಕಲ್, ಇಒ ಪ್ರವೀಣ್ ಸೂರ್ಯವಂಶಿ, ಬಿಇಒ ಪಾಂಡುರಂಗ ಮಧುಭಾವಿ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದರು. 2 ಲಕ್ಷದಿಂದ 3 ಲಕ್ಷ
ಕ್ಯೂಸೆಕ್ಸ್ ನೀರು ಬಂದರೆ ಅದು ತೀವ್ರ ಪ್ರವಾಹ ಮಟ್ಟ ಭಾಗಶಃ ಮುಳುಗುತ್ತದೆ. ಅಂದ್ರೆ 5 ಹಳ್ಳಿಗಳು ಏನವು ಭಾಗಶಃ ಮುಳುಗುತ್ತವೆ. ತೀವ್ರ ಪ್ರವಾಹ ಮಟ್ಟ ಅಂದ್ರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಅದು ಹೊರದು ಬಂದ್ರೆ ಅದು ಪ್ರವಾಹ, ತೀವ್ರ ಪ್ರವಾಹ ಮಟ್ಟ ಅದರೊಳಗೆ 8 ಹಳ್ಳಿಗಳು ಹೋಗ್ತವೆ. ಅಂದ್ರೆ ನಮ್ಮ ಧಾರವಾಡ ತಾಲೂಕಿಗೆ ಎಷ್ಟು ಕ್ಯೂಸೆಕ್ಸ್ ನೀರು ಮತ್ತು ಪ್ರವಾಹ ಬರ್ತದೆ ಅನ್ನೋದ್ರ ಬಗ್ಗೆ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಎಷ್ಟು? 2 ಲಕ್ಷ ಕ್ಯೂಸೆಕ್ಸ್ ನೀರು ಬಂದದ್ದು ಪ್ರವಾಹ ಮಟ್ಟ. 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ಬಂದದ್ದು ತೀವ್ರ ಪ್ರವಾಹ ಮಟ್ಟ. ಆದ್ರೆ ಭಾಗಶಃ ಮುಳುಗ್ತವೆ. ಎಷ್ಟು? 5 ಹಳ್ಳಿಗಳು. ಅತಿ ತೀವ್ರ ಪ್ರವಾಹ ಮಟ್ಟ ಅಂದ್ರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಬಂದ್ರೆ 8 ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತವೆ. ಆದ್ರೆ 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ನೀರಷ್ಟು ಬಂದು ಅಂದ್ರೆ 5 ಹಳ್ಳಿಗಳು ಭಾಗಶಃ ಮುಳುಗಡೆ ಆಗ್ತವೆ. ಆ 5 ಹಳ್ಳಿಗಳು ಯಾವುದು? 1 ಐನಾಪುರ, ಉಗಾರ್ KH, ಉಗಾರ್ BK, ಶಿರುಗುಪ್ಪಿ, ಮೋಳಿಗೆ. ಇವು 5 ಭಾಗಶಃ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳು. ಆದರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ನಷ್ಟು ಬಂದ್ರೆ ಪೂರ್ಣ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳು 8. ಅವು ಯಾವುವು ಅಂತಂದ್ರೆ ಮಂಗಾವತಿ, ಜುಗುಳ, ಶಹಾಪುರ, ಕುಸನಾಳ, ಮುಳುವಾಡ, ಬಣಜವಾಡ, ಕೃಷ್ಣ ಕಿತ್ತೂರು, ಕಾಕಾಳ. ಈ 8 ಹಳ್ಳಿಗಳು ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಮುಳುಗಡೆ ಆಗ್ತವೆ. ಯಾವಾಗ? 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಬಂದಾಗ ಪೂರ್ಣ ಮುಳುಗ್ತಾವ. ಸಾಮಾನ್ಯವಾಗಿ ನಮ್ಗೆಲ್ಲರೂ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ. ಪ್ರವಾಹ ಬರಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತದೆ, ಎಷ್ಟು ಬಂತು ಅಂದ್ರೆ ಪ್ರವಾಹ ಗೊತ್ತಾಗ್ತದೆ, ಎಷ್ಟು ಹಳ್ಳಿಗಳು ಭಾಗಶಃ, ಎಷ್ಟು ಹಳ್ಳಿಗಳು ಪೂರ್ಣ ಪ್ರಮಾಣದಾಗ, ಇದು ಎಷ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥವುಗಳು ಅನ್ನೋದನ್ನು ನಾವು ನೋಡಿದ್ದೀವಿ. ಹಾಗಾದ್ರೆ ಪ್ರವಾಹ ಅದಾದ್ಮೇಲೆ ಈ 6 ಗ್ರಾಮ ಪಂಚಾಯಿತಿಗಳು ಅದಾವಂತ ಗುರುತಿಸಿದ್ದೀವಿ. 6 ಗ್ರಾಮ ಪಂಚಾಯಿತಿಗಳು. ಅದಾದ್ಮೇಲೆ ತಹಸೀಲ್ದಾರ್ ಕಚೇರಿಯಲ್ಲಿ 24 ಗಂಟೆಗಳ ಕಂಟ್ರೋಲ್ ರೂಮ್ ಅನ್ನ ನಾವು ತೆರಿತೀವಿ. ಆ ಕಂಟ್ರೋಲ್ ರೂಮ್ ಏನಿದೆ ಅಂತಂದ್ರೆ 8 ಗಂಟೆಗೆ ಒಬ್ಬ ಸಿಬ್ಬಂದಿಯನ್ನ ನೇಮಕ ಮಾಡ್ತೀವಿ. 8 ಮೂರಲೇ 24 ಅಂದ್ರೆ 3 ಅವಧಿಯ ಒಂದು ದಿವಸದ ಗಂಟೆಯನ್ನ ನಾವು ಏನು ಒಂದು ದಿವಸದ 24 ಗಂಟೆಯನ್ನ 3 ಜನರಿಗೆ ಅಲಾಟ್ಮೆಂಟ್ ಮಾಡಿ ಕಂಟ್ರೋಲ್ ರೂಮ್ ಅನ್ನ ತೆರಿತೀವಿ. ಯಾರೇ ಯಾವುದೇ ಕಾರಣದ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವರು ನೇರವಾಗಿ ಕಂಟ್ರೋಲ್ ರೂಮ್ಗೆ ಕರೆಯನ್ನು ಮಾಡಿ ಅದನ್ನು ತಿಳಿಸಿದ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಕಂದಾಯ ಇಲಾಖೆ ಮತ್ತು ತಾಲೂಕು ಆಡಳಿತ ಎಲ್ಲರೂ ಸನ್ನದ್ಧರಾಗಿರ್ತೀವಿ. ಅಟೆಂಡ್ ಮಾಡಿ ಅದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸನ್ನದ್ಧರಾಗಿರ್ತೀವಿ. ಆಹಾರ, ಪಶುಗಳಿಗೆ ಆಹಾರ ನಮ್ಮ ತಾಲೂಕಿನಲ್ಲಿದೆ. ಅಂದ್ರೆ ಮೇವು ಅಲ್ಲಿ 34 ವಾರದ ಅವಧಿ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೂ ಕೂಡ ಕೊರತೆ ಇಲ್ಲ. ಇನ್ನು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿರ್ತಕ್ಕಂಥ ಸಂಖ್ಯೆ ಒಟ್ಟು ಇಲ್ಲಿ 17 ಇದ್ದಾರೆ.